ಒಳ ಮೀಸಲಾತಿ ಕೊಡಬೇಕು ಅಂತೇಳಿ ದೊಡ್ಡ ಹೋರಾಟ ನಡೀತಾ ಇತ್ತು. ನೀವು ಕಾನೂನನ್ನೇ ತಂದ್ರಿ, ಆ್ಯಕ್ಟ್ ಪಾಸ್ ಮಾಡಿದ್ರಿ. ಬೆಳಗಾವಿ ಅಧಿವೇಶನದಲ್ಲಿ ಆ್ಯಕ್ಟ್ ಪಾಸ್ ಆಯಿತು. ಆ್ಯಕ್ಟ್ಗೆ ನಾವೆಲ್ಲ ಒಪ್ಪಿದ್ದೇವೆ. ಭಾರತೀಯ ಜನತಾ ಪಕ್ಷ ಒಪ್ಪಿದೆ, ಜನತಾದಳ ಒಪ್ಪಿದೆ, ಕಾಂಗ್ರೆಸ್ಸು ಸಹಜವಾಗಿ ಒಪ್ಪಿದೆ. ಆದರೆ ನಿಮಗೆ ಸಮಸ್ಯೆ ಏನಾಗಿತ್ತು? ಪರಿಶಿಷ್ಟ ಜಾತಿಗಳಲ್ಲಿ 3 ಪಂಗಡಗಳನ್ನು ಮಾಡಿದಿರಿ. ಒಂದು ಎ ಗ್ರೂಪ್, ಒಂದು ಸಿ ಗ್ರೂಪ್, ಒಂದು ಬಿ ಗ್ರೂಪ್ ಅಂಡ್ ಸಿ ಗ್ರೂಪ್. AK, AD, ಆದಿ ಆಂಧ್ರ 3 ಸಪ್ರೇಟ್ ಮಾಡಿಬಿಟ್ಟಿದ್ರಿ. ಅಲ್ಲಿ 2 ಸಮಸ್ಯೆ ಇದೆ. ಒಂದು ಕಡೆ AK ಅಂದರೆ ಇದು ಲೆಫ್ಟು, ಮತ್ತೊಂದು ಕಡೆ ರೈಟು. ಅಂದರೆ ಈ ಭಾಗದಲ್ಲಿ AK ಅಂತಂದರೆ ಲೆಫ್ಟು, ಅದೇ ಮೈಸೂರು ಭಾಗದಲ್ಲಿ ಹೋದರೆ AK ರೈಟು. ಉಲ್ಟಾ ಇದೆ. ಅದು ಎರಡೂ ಬರೆಸಿದಾಗ 2 ಸಮುದಾಯಕ್ಕೆ ಸೇರೋ ಜನ ಇರ್ತಾರೆ. ಆದರೆ ಅದನ್ನು ಸಪ್ರೇಟ್ ಇಟ್ಟಿದ್ರಿ. ಈಗ ಅದನ್ನು ಬಿ ಗ್ರೂಪ್ಗೆ ಹಾಕಿಬಿಟ್ರಿ. ಅಲ್ಲಿ 2 ಗುಂಪುಗಳಿವೆ. ಈಗ ಎ ಗುಂಪಿನಲ್ಲಿ ಸಿ ಗುಂಪಿನಲ್ಲಿರೋವು ಎ ಗುಂಪಿನಲ್ಲಿವೆ, ಸಿ ಗುಂಪಲ್ಲಿ ಇರಬೇಕಾಗಿರೋ ಬಿ ಗುಂಪಲ್ಲಿ ಇರಬೇಕಾಗಿರೋವು ಇವಾಗ ಸಿ ಗುಂಪಲ್ಲೂ ಇವೆ. ಅಂದರೆ ತಾರತಮ್ಯ ಬಗೆಹರಿಸಲೇ ಇಲ್ಲ, ಗುಂಪುಗಳು ಮಾಡಿಬಿಟ್ರಿ. ಅಲಿಮಾರಿಗಳು ಅವ್ರಿಗೆ ಸಪ್ರೇಟ್ ಕೊಡಬೇಕಾಗಿತ್ತು ಪಾಪ, ಯಾಕಂದರೆ ತುಂಬ ತೊಂದರೆಯಲ್ಲಿ ಇರ್ತಕ್ಕಂಥವ್ರು ಅವರು. ಅದನ್ನೇನು ಮಾಡಿದ್ರಿ? ತಗೊಂಡೋಗಿ ಸಿ ಗ್ರೂಪ್ಗೆ ಹಾಕ್ಬಿಟ್ರಿ. ಈಗ ದೊಡ್ಡ ಗಂಡಾಂತರ ಪ್ರಾರಂಭ ಆಗಿಬಿಡ್ತು. ನಾನು ಆವತ್ತೇ ಹೇಳಿದ್ದೆ ಬೆಳಗಾವಿ ಸದನದಲ್ಲಿ, ಧಾರವಾಡ ಯೂನಿವರ್ಸಿಟಿಯಲ್ಲಿ 39 ಹುದ್ದೆಗಳು ತುಂಬತಕ್ಕಂಥದ್ದು ಒಂದು ಬಂತು. ನೋಡಿ, ಅದರಲ್ಲಿ ಏನಾಗಿತ್ತು ಅಂತಂದರೆ 9 ಸ್ಥಾನಗಳು SCಗಳಿಗೆ ಅಂತ ಅದು ತೀರ್ಮಾನ ಆಯಿತು. ಅದರಲ್ಲಿ ಎಲ್ಲ 9 ಸ್ಥಾನಗಳು ಗ್ರೂಪ್ ಎ, ಕ್ಯಾಟಗರಿ ಎ ಬಂತು. 9ಕ್ಕೆ 9 ಕನ್ಫ್ಯೂಷನ್ ಸ್ಟಾರ್ಟ್ ಆಯಿತು. ನೋಡಿ, ಆ್ಯಕ್ಟ್ ತಂದಿದ್ದೀರಿ. ಆ್ಯಕ್ಟ್ ತಳಗಡೆನೇ ನಾವು ಪಾಸ್ ಮಾಡೋದಕ್ಕೆ ಮುಂಚೆ ಈ ರೀತಿ ಸಮಸ್ಯೆ ಇದೆ, ಇದನ್ನು ಬಗೆಹರಿಸಿ ಅಂತ ಆವತ್ತೇ ನಾನು ಕೇಳಿದೆ. ಎಲ್ಲ ಅದನ್ನು ಕನ್ಫ್ಯೂಸ್ ಆಗೋಯ್ತು ಮುಖ್ಯಮಂತ್ರಿಗಳಿಗೆ. ಮಹದೇವಪ್ಪ ಏನ್ರಿ ಅದು ಏನಾಗಿದೆ ಹೇಳ್ರಿ ಅಂದರು. ಮಹದೇವಪ್ಪನಿಗೂ ಅರ್ಥ ಆಗಲಿಲ್ಲ, ಏನು ಮಾಡಬೇಕು. ಇಲ್ಲ ಸರ್, ಅದನ್ನು ಕುಳಿತು ಎಲ್ಲ ಸರಿ ಮಾಡ್ತೀವಿ ಅಂದರು. ಆದರೆ ಈಗ ರಸ್ತೆಯಲ್ಲಿ ಹೋರಾಟ ಪ್ರಾರಂಭ ಆಗಿದೆ. ಎಲ್ಲ ಎ ಗ್ರೂಪ್ಗೆ ಹೋಗ್ತಾ ಇದೆ, ಬಿ ಗ್ರೂಪ್ಗೆ ಯಾವಾಗ ಬರ್ತದೆ? ಒಂದು ಲೆಕ್ಚರರು ಅಲ್ಲೇನಾದರೂ, ಈಗ ಬಯಾಲಜಿ ಲೆಕ್ಚರರು ಒಂದು ಸಾರಿ ಬಂದರೆ ಇನ್ನದು 20 ವರ್ಷ ಆದರೂ ಬರೋದಿಲ್ಲ. ಎ ಗ್ರೂಪ್ಗೆ ಹೋದರೆ ಬಿ ಗ್ರೂಪ್ನವ್ರಿಗೆ ಆ ಲೆಕ್ಚರರ್ ಆಗೋಕ್ಕೆ ಅವಕಾಶನೇ ಬರಲ್ಲ, ಅವ್ರಿನ್ನು ರಿಟೈರ್ ಆಗಬೇಕು. ಸಿ ಗ್ರೂಪಿಗೆ ಬರೋದಂತೂ ಇಲ್ಲವೇ ಇಲ್ಲ. ಯಾಕೆ ಈ ಗೊಂದಲನ ಸೃಷ್ಟಿ ಮಾಡಿದ್ದಾರೆ? ಈಗ ಯಾವ ರೀತಿ ತುಂಬ್ತೀರಿ? ನಿನ್ನೆ ಏನು ಮಾಡಿದ್ರಿ ನೀವು? ತರಾತುರಿಯಲ್ಲಿ ಹೋಗಿ ಒತ್ತಾಯ ಹಾಕಿದ್ರಿ ಗವರ್ನರ್ ಹತ್ರ. ನಮಗೆ 56,000 ಹುದ್ದೆಗಳನ್ನು ತುಂಬಬೇಕಾಗಿದೆ, ರಾಜ್ಯದಲ್ಲಿ ಯುವಕರು ರಸ್ತೆಗಿಳಿದು ಹೋರಾಟ ಮಾಡ್ತಿದ್ದಾರೆ, ನಮಗೆ ತೊಂದರೆ ಆಗ್ತಾ ಇದೆ, ಅದಕ್ಕೆ ಈ ಒಳ ಮೀಸಲಾತಿ ಅಡ್ಡ ಇದೆ, ದಯವಿಟ್ಟು ಇದಕ್ಕೆ ನೀವು ಅಂಕಿತ ಹಾಕಿ ಕೊಡಿ ಅಂತ ಕೇಳಿದ್ರಿ. ಯಾವ ನ್ಯೂನ್ಯತೆಗಳನ್ನು ಸರಿಪಡಿಸದೇನೆ ಹೋಗಿ ಹಾಕ್ಸಿದ್ದೀರಿ. ಈಗ ಅಲ್ಲಿಂದ ಬಂದ ಮೇಲೆ ಪ್ರಾರಂಭ ಮತ್ತೆ ಸಮಸ್ಯೆ ಉಲ್ಬಣ ಆಗಿದೆ. ಒಳ ಮೀಸಲಾತಿ ಇರೋದು 17%ಗೆ, ಒಳ ಮೀಸಲಾತಿ ಕೊಟ್ಟಿರೋದು 17%ಗೆ. ಆದರೆ ಕೋರ್ಟಿನ ಆದೇಶದ ಪ್ರಕಾರ ನೀವು 17%ಗೆ ಕೊಡೋಕ್ಕೆ ಬರೋದೇ ಇಲ್ಲ, 15%ಗೆ ಕೊಡಬೇಕು. ಹಾಗಿದ್ದರೆ ಎ ಗ್ರೂಪಿಗೆ 6, ಬಿ ಗ್ರೂಪಿಗೆ 6, ಸಿ ಗ್ರೂಪಿಗೆ 5, 17. ಈಗ ಒಳ ಮೀಸಲಾತಿ ಯಾವ ಆಧಾರದ ಮೇಲೆ ಅವ್ರಿಗೆ ಕೊಡೋಕ್ಕಾಗತ್ತೆ ನಿಮಗೆ? ಇದು ಮೋಸ ಅಲ್ವಾ? ಅಂದರೆ ಸಾಮಾಜಿಕ ನ್ಯಾಯ ಕೊಡಬೇಕಾಗಿದ್ದು ಬದ್ಧತೆ ಇರಬೇಕು. ನೀವು ಸಾಮಾಜಿಕ ನ್ಯಾಯ ಕೊಡೋಕ್ಕಾಗಿಲ್ಲ, ನೀವು ಮಾಡ್ತಾ ಇರತಕ್ಕಂಥದ್ದು ಸಾಮಾಜಿಕ ಅನ್ಯಾಯ. ಸಾಮಾಜಿಕ ಅನ್ಯಾಯ ಮಾಡಲಿಕ್ಕೆ ಒಂದು ಸರ್ಕಾರ ಬೇಕಾಗಿಲ್ಲ. ಈಗ ಅಡಿಕೆ ಕತ್ತರಿಯಲ್ಲಿ ಸಿಕ್ಕಾಕೊಂಡಿದೆ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು. ಯಾವ ರೀತಿ ತೀರ್ಮಾನ ಕೊಡ್ತೀರಿ ಹೇಳಿ, ಈಗ ಜನರಿಗೆ ಹೇಳಿ. ಒಂದು ಸಮಯ ನೀವು 17% ಪ್ರಕಾರ ನೀವೇನಾದರೂ ಕೊಡಲಿಲ್ಲ ಅಂದರೆ
ಒಳ ಮೀಸಲಾತಿ ಊರ್ಜಿತ ಆಗೋದೇ ಇಲ್ಲ, ಕೊಡೋಕ್ಕೆ ಆಗೋದೇ ಇಲ್ಲ. ಹಾಗಿದ್ದರೆ ನೀವು ಸಹಿ ಹಾಕಿ ಏನು ಪ್ರಯೋಜನ ಆಯಿತು? ಗವರ್ನರು ಆ್ಯಕ್ಟ್ ತಂದು ಏನು ಪ್ರಯೋಜನ ಆಯಿತು? ಯಾರಿಗೂ ಉತ್ತರ ಕೊಡ್ತೀರಿ? ಈಗ 56,000 ಹುದ್ದೆಗಳನ್ನು ತುಂಬ್ತೀವಿ ಅಂತ ಹೇಳಿದ್ದೀರಿ. ಈಗ ಅದರ ಪ್ರಕಾರ ಏನು ಮಾಡಬೇಕು? ಎಸ್ ಟಿಗಳಿಗೆ 3% ರಿಸರ್ವೇಷನ್ ಇರೋದು. ನಮ್ಮ ಕಾಲದಲ್ಲಿ ಬೊಮ್ಮಾಯಿಯವರು ಅದನ್ನು 7% ಮಾಡಿದರು. 15 ಇದ್ದ ಎಸ್ ಸಿ ರಿಸರ್ವೇಷನ್ನ 17 ಮಾಡಿದರು. ಈಗ ನೀವು ತುಂಬತಕ್ಕಂಥ ಸಂದರ್ಭದಲ್ಲಿ ನೀವು ಅವರಿಗೆ 7% ಕೊಡೋಕ್ಕೆ ಸಾಧ್ಯನೇ ಇಲ್ಲ, 3% ಕೊಡಬೇಕು. ಎಸ್ ಸಿಗಳಿಗೆ 15 ಕೊಡಬೇಕು. ಅವಾಗ ಎಷ್ಟಾಯಿತು? 18 ಆಯಿತು. 18% ರಿಸರ್ವೇಷನ್ ನೀವು ಕೊಡೋದಾದರೆ ಒಳ ಮೀಸಲಾತಿ ನಲ್ ಆ್ಯಂಡ್ ವೈಡ್ ಆಯಿತು. ಹೇಗೆ ನೀವು ಕೊಡ್ತೀರಿ? ಜನರಿಗೆ ಉತ್ತರ ಕೊಡಿ. ಇದಕ್ಕೀಗ ತುಂಬಲಿಕ್ಕೆ ಸಾಧ್ಯನೇ ಇಲ್ಲ. ಅದಾದ ಮೇಲೆ ಇಷ್ಟು ವರ್ಷಗಳ ಕಾಲ ನೀವು ಈ ಯುವಕರಿಗೆ ವಾಗ್ದಾನ ಮಾಡಿ 3 ವರ್ಷಗಳ ಕಾಲ ಯಾಕೆ ನೀವು ಕಾಲಹರಣ ಮಾಡಿದ್ರಿ? ಈಗ ಎಷ್ಟೋ ಜನರಿಗೆ ಏಜ್ ಬಾರ್ ಆಗೋಗುತ್ತದೆ ಪಾಪ. ಏನು ಕಟ್ ಆಫ್ ಇರ್ತದೋ 35 ವರ್ಷ ಇದ್ದರೆ, ಯಾರೀಗ 5 ವರ್ಷ 3, 4, 5 ವರ್ಷದಿಂದ ಕಾಯ್ತಿದ್ರೋ ಅವ್ರಿಗೆ ಏಜ್ ಬಾರ್ ಆಗೋಯ್ತು. ಅವರು ಹುದ್ದೆಗಳಿಗೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಎಷ್ಟೇ ನಿಪುಣರು ಇರ್ಬೋದು, ನಿಮಗೆ ಎಕ್ಸಾಮ್ಗೆ ಕಟ್ಟೋಕ್ಕಾಗಲ್ವಲ್ಲ. ಅವರು ಸೆಲೆಕ್ಷನ್ ಲಿಸ್ಟ್ಗೆ ಬರಲ್ಲ. ಅವರ ಪಾಡೇನು? ಮನೆ ಮಠ ಬಿಟ್ಟು ಓದಿ ಹಾಸ್ಟೆಲ್ಗಳಲ್ಲಿದ್ದು ಪಿ ಜಿಗಳಲ್ಲಿದ್ದು ಏನು ಕಷ್ಟಪಡ್ತಿರ್ತಾರೆ. ಅಲ್ಲಿ ಧಾರವಾಡದಲ್ಲಿ ನಿಂತು ನೋಡಿದೆ ನಾನು, ರಸ್ತೆಗಳಲ್ಲಿ ನಿಂತು ಕಣ್ಣೀರು ಹಾಕ್ತಾರೆ. ನಮ್ಮಪ್ಪ ನಮ್ಮಮ್ಮ ಹೊಟ್ಟೆ ಕಟ್ಟಿ ಬಟ್ಟೆ ಕಟ್ಟಿ ನಮ್ಮನ್ನು ಸಾಕಿದ್ರು, ಏನೋ ಒಂದು ಉದ್ಯೋಗ ಹೋಗ್ತಾನೆ ನನ್ನ ಮಗ ನಮ್ಮನ್ನು ಸಾಕ್ತಾನೆ ಅಂತ ನಾನು ಯಾವ ಮುಖ ಇಟ್ಕೊಂಡು ನಮ್ಮ ತಂದೆ ತಾಯಿ ಹತ್ರ ಹೋಗಿ ನಿಂತ್ಕೊಳ್ಳಿ ಅಂತ ಅಳ್ತಾನೆ. ಸರ್ಕಾರ ಇಂಥದ್ದಕ್ಕೆಲ್ಲ ಯಾಕೆ ಇಷ್ಟೊಂದು ನೋಯಿಸ್ತದೆ ಬಡವರನ್ನು? ಇದಕ್ಕೆ ಉತ್ತರ ಕೊಡಲಿಕ್ಕೆ ಅವ್ರ ಹತ್ರ ಆಗ್ತಾಯಿಲ್ಲ. ಇಂಥ ಪರಿಸ್ಥಿತಿ ಇದೆ. ಈಗ ಏನೆಲ್ಲ ಮಾಡಿದ್ರು, ಈಗ ಮಾದಿಗ ಸಮುದಾಯ ಇಷ್ಟು ದಿನಗಳ ಕಾಲ ಹೋರಾಟ ಮಾಡ್ತಾ ಇದೆ, ಬೀದಿಯಲ್ಲಿ ನಿಂತು ಹೋರಾಟ ಮಾಡ್ತಾ ಇದೆ. ನಮಗೆ ಅನ್ಯಾಯ ಆಗಿದೆ, ನಮಗೆ ಒಳ ಮೀಸಲಾತಿ ಬೇಕು ಅಂತ. ಅವರಿಗೆ ನ್ಯಾಯ ಕೊಟ್ಟರಾ? ಈಗ ನೀವು ಅನ್ಯಾಯ ಆಯಿತು. ಈಗ ಅವ್ರಿಗೆ ಅಲೆಮಾರಿಗಳು ಅವರನ್ನೆಲ್ಲ ತಗೊಂಡೋಗಿ ಬಂಜಾರ ಮತ್ತು ಬೋವಿ ಅಂದರೆ ಸಿ ಗ್ರೂಪ್ ಅದರಲ್ಲೇ ಸೇರಿಸಿಬಿಟ್ರಿ. ಈಗ ಅವ್ರಿಗೂ ನ್ಯಾಯ ಇಲ್ಲ, ಇವ್ರಿಗೂ ನ್ಯಾಯ ಇಲ್ಲ. ರೈಟ್ ಕಮ್ಯುನಿಟಿನವರು, ಛಲವಾದಿ ಸಮುದಾಯದವರು ಬೀದಿಗಳಲ್ಲೂ ದಲಿತ ನಾಯಕರು ಯಾರು ಇವತ್ತು ಆಡಳಿತ ಮಾಡ್ತಿದ್ದಾರೋ ಅವರನ್ನು ಬೀದಿಗಳಲ್ಲೇ ಹರಾಜು ಹಾಕ್ತಿದ್ದಾರೆ. ಅವರನ್ನು ಫೋಟೋಗಳಿಗೆ ಇಟ್ಟು ಹೊಡಿಬಾರ್ದ್ರಲ್ಲೆಲ್ಲ ಹೊಡಿತಾ ಇದ್ದಾರೆ ಫೋಟೋಗಳ ಮೇಲೆ. ಅಂದರೆ ಇವತ್ತು ಸರ್ಕಾರ ತಾನೇ ಸೃಷ್ಟಿ ಮಾಡಿಕೊಂಡ ತಪ್ಪುಗಳಿಂದಾಗಿ ಇವತ್ತು ಸಂಕಷ್ಟಕ್ಕೆ ಸಿಕ್ಕಿದೆ. ಇದನ್ನೆಲ್ಲ ಪರಿಹಾರ ಕೊಡೋದು ಬಿಟ್ಟು ಗುಂಪುಗಳು ಮಾಡಿಕೊಂಡು ಕುರ್ಚಿಗಾಗಿ ಕುಸ್ತಿ ಮಾಡ್ತಾ ಕೂತಿದ್ದೀರಿ. ನಿಮ್ಮ ಕುರ್ಚಿ ಯಾರಿದ್ರೆ ಜನರಿಗೇನಾಗಬೇಕು? ಅವರಿಗೆ ನ್ಯಾಯ ಸಿಗಬೇಕು, ಸಮಾಜಕ್ಕೆ ಒಳ್ಳೆಯದಾಗಬೇಕು. ಯಾಕೆ ಇದನ್ನು ಮಾಡಲಿಲ್ಲ? ಕೋರ್ಟಲ್ಲಿ 50% ರಿಸರ್ವೇಷನ್ಗಿಂತ ಹೆಚ್ಚಾಗಬಾರ್ದು ಅಲ್ಲಿದೆ. ಆದರೆ ಪರಿಶಿಷ್ಟ ಜಾತಿ ವರ್ಗಗಳಿಗೆ ನೀವು ಜನಸಂಖ್ಯೆಗೆ ಅನುಗುಣವಾಗಿ ಕೊಟ್ಟಾಗ ಅದು ಹೆಚ್ಚಾದರೆ ಅದನ್ನು ನೀವು ಕೋರ್ಟ್ಗೆ ಮನವರಿಕೆ ಮಾಡಿಕೊಟ್ಟು ಎಲ್ಲೆಲ್ಲಿ ಯಾವ ರೀತಿ ಕೇಸುಗಳು ಹಿಂದೆ ಆಗಿದೆ ಅದನ್ನು ಮನವರಿಕೆ ಮಾಡಿಕೊಟ್ಟು ಅಪ್ರೈಸ್ ಮಾಡಬೇಕಾಗಿತ್ತು. ಇವರು ಮಾಡಿಲ್ಲ. ಕೋರ್ಟ್ ಕೇಳಿದಾಗ ಉತ್ತರನೇ ಕೊಡೋಕ್ಕೆ ಸರ್ಕಾರ ನಿರ್ಧರಿಸಲಿಲ್ಲ. ಯಾಕೆ ಅಂದರೆ ಅವ್ರಿಗೇನೂ ಆಗೋದು ಬೇಕಾಗಿಲ್ಲ. ಈಗಾಗಲೇ ಹರಿಯಾಣದಲ್ಲಿ ಬೇರೆ ಬೇರೆ ಕಡೆಯಲ್ಲಿ ರಿಸರ್ವೇಷನ್ ಜನಸಂಖ್ಯೆಗೆ ಅನುಗುಣವಾಗಿ ಹೆಚ್ಚಿದೆ, 50% ಜಾಸ್ತಿ ಆಗಿದೆ. ಆದರೆ ಇವ್ರು ಯಾಕೆ ಮಾಡಲಿಕ್ಕೆ ಆಗ್ತಾಯಿಲ್ಲ? ಇಲ್ಲಿ ಆಗಿದ್ದು 56 ಅಂದರೆ ಎಸ್ ಸಿಗೆ 2%, ಎಸ್ ಟಿಗೆ 4% ಏರಿಕೆ ಆಗಿದ್ದು ಮಾತ್ರನೇ 6% ಆಗಿರೋದು. ಅದನ್ನು ಸರ್ಕಾರ ಕೋರ್ಟ್ಗೆ ಮನವರಿಕೆ ಮಾಡಿಕೊಡ್ಲಿಕ್ಕೆ ಇಲ್ಲಿ ಫೇಲ್ ಆಗಿದ್ದಾರೆ. ಅಂದರೆ ಎಲ್ಲ ವಿಧದಲ್ಲೂ ಕೂಡ ಈ ಸರ್ಕಾರ ಫೇಲ್ ಸರ್ಕಾರ.
ಅಭಿವೃದ್ಧಿ ಶೂನ್ಯ ಸರ್ಕಾರ. ಕಿತ್ತಾಟ ಬರೀ ಅಧಿಕಾರಕ್ಕಾಗಿ ನಡೀತಾ ಇದೆ ಹೊರತು ಅಭಿವೃದ್ಧಿಗಾಗಿ ನಡೀತಾ ಇಲ್ಲ. ಯಾರೂ ಕೂಡ ಜನಪರವಾಗಿ ಕೆಲಸ ಮಾಡ್ತಾ ಇಲ್ಲ. ಅದರಿಂದಾಗಿ ಇಡೀ ರಾಜ್ಯದಲ್ಲಿ ಇವತ್ತು ಒಂದು ರೀತಿಯ ಗೊಂದಲ ಸೃಷ್ಟಿಯಾಗಿದೆ. ಯಾವ ಸಮುದಾಯಗಳು ಕೂಡ ಇವತ್ತು ನೆಮ್ಮದಿಯಿಂದ ಬದುಕ್ತಾ ಇಲ್ಲ. ಇಂಥ ಪರಿಸ್ಥಿತಿ ಉದ್ಭವ ಆಗಿದೆ.